Hey guys, welcome back to my channel. 1200 ಕಿಲೋಮೀಟರ್ನ ವಿ ಸ್ಟಾರ್ಮ್ ಸೋಲೋ ರೈಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ದಿವಸ ಒಂದು ನಾನು ಹೊರಟಿದ್ದೀನಿ ಮನೆಯಿಂದ ಟುವರ್ಡ್ಸ್ ಕುಕ್ಕೆ ಸುಬ್ರಹ್ಮಣ್ಯ. ಸೊ ಬೇಸಿಕಲಿ ಅರೌಂಡ್ 2 to 3 ಡೇಸ್ ಈ ಒಂದು ಟ್ರಿಪ್ಪು. ಸೊ ಇದರಲ್ಲಿ ಮೇಜರ್ ಪ್ಲ್ಯಾನ್ ಏನಪ್ಪ ಅಂತಂದರೆ, ಸೊ ಹುಬ್ಳಿಯಿಂದ ಕುಕ್ಕೆ ಸುಬ್ರಹ್ಮಣ್ಯದಿಂದ ಅಲ್ಲಿ ಒಂದು ಫಾಲ್ಸ್ ಇದೆ, ಎರಿಮೈ ಫಾಲ್ಸ್ ಅಂತೇಳಿ, ಅದನ್ನು ವಿಸಿಟ್ ಮಾಡಬೇಕು ಅಂತ ಒಂದು ಐಡಿಯಾ ಇದೆ. ಬಟ್ ಮೇ ಬಿ ಅದು ಬೇರೆ ಯಾವ್ದಾದ್ರು ಫಾಲ್ಸ್ ಆದ್ರೂ ಕೂಡ ಆಗ್ಬೋದು. ಸೊ ದಟ್ ಈಸ್ ವಾಟ್ ಬೇಸಿಕ್ ಪ್ಲ್ಯಾನ್ ಇಸ್. ಸೊ ಎರಿಮೈ ಫಾಲ್ಸಿಂದ ದೆನ್ ನೆಕ್ಸ್ಟು ಬೆಂಗಳೂರು, ಆ್ಯಂಡ್ ಬೆಂಗಳೂರಿಂದ ವಾಪಸ್ ಹುಬ್ಬಳ್ಳಿ ಕಡೆಗೆ. ಸೊ ಇದು ದ ಎಂಟೈರ್ ರೈಡ್ ಪ್ಲ್ಯಾನ್. ಸೊ ನನ್ನ ಒಂದು ಅನಿಸಿಕೆ ಪ್ರಕಾರ ಒಂದು 1100-1200 ಕಿಲೋಮೀಟರ್ಸ್ ಆಗುತ್ತೆ. ನಾರ್ಮಲಿ ನಾನು ಹೋಗ್ತಾ ಇರ್ತೀನಿ ಈ ರೂಟ್ಸಿಗೆ. ಸೊ ಅರೌಂಡ್ 1200 to 1300 ಕಿಲೋಮೀಟರ್ಸ್ ಆಗುತ್ತೆ. ಯಾಕಂದರೆ ಎರಿಮೈ ಫಾಲ್ಸ್ ಅವರು ಇನ್ಕ್ಲೂಡ್ ಮಾಡಿದ್ರೆ ಅದೊಂದು 60-70 ಎಕ್ಸ್ಟ್ರಾ ಆ್ಯಡಪ್ ಆಗುತ್ತೆ. ಸೊ ಹುಬ್ಳಿ ಟು ಕುಕ್ಕೆ ಸುಬ್ರಹ್ಮಣ್ಯ ಡೇ 1 ಕವರ್ ಮಾಡ್ತಿದ್ದೀನಿ. ಸೊ ಕವರ್ ಮಾಡಿ ದೆನ್ ನೆಕ್ಸ್ಟು ಡೇ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ವಿಸಿಟ್ ಮಾಡಿ ಅಲ್ಲಿಂದ ನೆಕ್ಸ್ಟು ಎರಿಮೈ ಫಾಲ್ಸಿಗೆ ಹೋಗಿ ಸೊ ಅಲ್ಲೇ ಸ್ಟೇ ಆಗೋದಾ ಅಥವಾ ಏನು ಅಂತ ನೋಡ್ತೀನಿ ನಾನು. ಸೊ ಅದಾದಮೇಲೆ ದೆನ್ ನೆಕ್ಸ್ಟು ಅಲ್ಲಿಂದ ಬೆಂಗಳೂರು ಹೋಗ್ತೀನಿ. ಬೆಂಗಳೂರಿಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ದೆನ್ ಹುಬ್ಳಿ ಕಡೆ ವಾಪಸ್ ಬರ್ತೀನಿ. ಸೊ ಪ್ರೊಬಬ್ಲಿ ಒಂದು ಬೆಂಗಳೂರಲ್ಲಿ ಒಂದು 2 ಡೇಸ್ ಇರ್ಬೋದು ನಾನು ಮೋಸ್ಟ್ಲಿ. ನನ್ನ ಕ್ಯಾಮ್ರಾ ಒಂದು ಪದೇ ಬೀಳ್ತಾ ಇದೆ, ಯಾಕೆ ಅಂತ ಗೊತ್ತಿರ್ತಿಲ್ಲ. ಸ್ಟ್ರೆಂತ್ ಇಲ್ವಾ ಇದು ಏನಂತಾನೆ ಗೊತ್ತಾಗೋದಿಲ್ಲ. ಸೊ ದ ಕರೆಂಟ್ ಟೈಮ್ ಈಸ್ 7:28. ಪೆಟ್ರೋಲ್ ಫುಲ್ ಆಗಿದೆ ಟ್ಯಾಂಕು. ಆ್ಯಂಡ್ ನಾನು ಹೊರಟಿದ್ದೀನಿ ಕುಕ್ಕೆ ಸುಬ್ರಹ್ಮಣ್ಯ, ವಿಚ್ ಇಸ್ 410 ಕಿಲೋಮೀಟರ್ಸ್, 10 to 20 ಕಿಲೋಮೀಟರ್ಸ್. ಸೊ ಆ್ಯಕ್ಚುಲಿ ನನಗೆ ತುಂಬಾ ಆಪ್ಷನ್ಸ್ ಇತ್ತು ರೂಟ್ಸು. ಒಂದು ಮಲ್ಟಿಪಲ್ ಒಂದು 2-3 ಕಡೆ ನಾನು ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟಿದ್ದೀನಿ. ನಾನು ಆ್ಯಕ್ಚುಲಿ ಅಂದರೆ ಒಂದು 2-3 ಮಂತ್ಸ್ ನಾನು ಹೋಗ್ತಾನೆ ಇರ್ತೀನಿ. ಸೊ ಹೀಗಾಗಿ 2-3 ರೂಟ್ಸ್ ಇತ್ತು ಹೋಗೋಕ್ಕೆ. ಯಾವ ರೂಟ್ ತೊಗೊಳ್ಳೋದು ಅಂತ ನನಗೆ ಸ್ವಲ್ಪ ಕನ್ಫ್ಯೂಸನ್ನಲ್ಲಿದ್ದೆ ನಿನ್ನೆ. ಬಟ್ ಆಮೇಲೆ ಅಂದ್ಕೊಂಡೆ ಆಗುಂಬೆ ರೂಟು ತೊಗೊಂಡ್ರೆ ಆಯಿತು ಅಂತ. ಆಗುಂಬೆ ಕಾರ್ಕಳ ಅಂದರೆ ಇಲ್ಲಿಂದ ಹಾನಗಲ್, ಹುಬ್ಳಿಯಿಂದ ಹಾನಗಲ್ಲು, ಹಾನಗಲ್ಲಿಂದ ತೀರ್ಥಹಳ್ಳಿ, ತೀರ್ಥಹಳ್ಳಿಯಿಂದ ಆಗುಂಬೆ, ಆಗುಂಬೆಯಿಂದ ಕಾರ್ಕಳದಿಂದ ಧರ್ಮಸ್ಥಳ, ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ. ಸೊ ದಿಸ್ ಈಸ್ ದ ರೂಟ್ ಮ್ಯಾಪ್. ಸೊ ಇದು ನಾನು ಫೈನಲ್ ಮಾಡಿರೋ ಇದು. ಅದು ಬಿಟ್ಟರೆ ನನಗೆ ಒಂದು ಯಲ್ಲಾಪುರ ಹೋಗಿ ಗೋಕರ್ಣ, ಉಡುಪಿ, ಮಂಗಳೂರು ಆ ರೂಟ್ ಒಂದು ಕೂಡ ಪಾಸಿಬಿಲಿಟಿ ಇತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ. ಬಟ್ ಅದನ್ನು ನೆಕ್ಸ್ಟ್ ಯಾವಾಗಾದ್ರೂ ಎಕ್ಸ್ಪ್ಲೋರ್. ಹುಯ್ ಶುಟ್, ಯಾವನ್ ಗುರು ಇವನು. ಸೊ ಅದನ್ನ ಯಾವಾಗಾದ್ರೂ ನೆಕ್ಸ್ಟ್ ಟೈಮು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಿಟ್ಟಿದ್ದೀನಿ. ಯಾಕಂದರೆ ಅಲ್ಲಿ ಹೋದರೆ ಆ ಮರವಂತೆ ಬೀಚಲ್ಲಿ ಆ ಡ್ರೋನ್ ಇರಬೇಕು. ಆ ಡ್ರೋನ್ ಇದ್ರೇ ಅದು ವ್ಯೂಸೇ ಬೇರೆ, ನಿಮ್ಗೆ ತೋರ್ಸೋಕ್ಕಾದ್ದು ಇದನ್ನೇ ಬೇರೆ. ಸೊ ಹೀಗಾಗಿ ಆ ರೂಟ್ ಬೇಡ ಇವಾಗ ಅಂತ. ಅದಾದಮೇಲೆ ದೆನ್ ನೆಕ್ಸ್ಟು ಘಾಟ್ ಸೆಕ್ಷನ್ ಒಂದು ಸ್ವಲ್ಪ, ಯಾಕಂದರೆ ಆಗುಂಬೆ ಘಾಟ್ ಏನಿದೆ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಘಾಟ್ ಫಾರ್ ಎನಿ ಬೈಕರ್. ಅಂದರೆ ಹೇರ್ ಪಿನ್ ಬೆಂಡ್ಸ್, ಅದು ಯಾವಷ್ಟು ಹೇರ್ ಪಿನ್ಸ್ ಇದೆ ಅಂತಂದರೆ ಇಟ್ಸ್ ಲೈಕ್ ಟೂ ಮಚ್. ಆ್ಯಂಡ್ ಎಲಿವೇಶನ್ ಕೂಡ ತುಂಬಾ ಜಾಸ್ತಿ ಇದೆ ಆಗುಂಬೆ ಘಾಟ್ದು. ಇಟ್ಸ್ ಹಾರ್ಡ್ಲಿ ಅರೌಂಡ್ 9 ಕಿಲೋಮೀಟರ್ ಸ್ಟ್ರೆಚ್ ಏನು ಆ ಎಂಟರ್ ಘಾಟು. ಬಟ್ ಆ 9 ಕಿಲೋಮೀಟರ್ ಹೊಡಿಯೋಕ್ಕೆ ನಾರ್ಮಲಿ ಫಾರ್ ಎನಿ ಕಾರ್ ಆರ್ ಬೈಕ್ ಇಟ್ ಟೇಕ್ಸ್ ಮೋರ್ ದೆನ್ ಹಾಫ್ ಆ್ಯನ್ ಅವರ್ ಎಟ್ ಲೀಸ್ಟ್. ಸೊ ಅಷ್ಟು ಆ್ಯಾವ್ರೇಜ್ ಸ್ಪೀಡ್ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಆ ರೂಟ್ ತೊಗೊಂಡು ಇದನ್ನು ಡಿಸ್ಕಸ್ ಮಾಡೋಣ ಅಂತ. ಸೊ ಇದು ಯಾವ ಥರ ಪರ್ಫಾರ್ಮೆನ್ಸ್ ಮಾಡುತ್ತೆ ಘಾಟ್ ಸೆಕ್ಷನಲ್ಲಿ, ವೆದರ್ ದಿಸ್ ಇಸ್ ನಿಂಬಲ್ ಆಗಿದೆಯಾ ಈ ಗಾಡಿ, ಇದನ್ನು ಮನೋವರ್ ಮಾಡೋದು ಘಾಟ್ ಸೆಕ್ಷನಲ್ಲಿ ಯಾವ ಥರ. ಯಾಕಂದರೆ ಘಾಟ್ ಸೆಕ್ಷನಲ್ಲಿ ಬಗ್ಸ್ಬೇಕು. ಸೊ ಹೀಗಾಗಿ ಅದೊಂದು ರಿವ್ಯೂ ಆಗುತ್ತೆ ಅಂಥೇಳಿ ನಂದು ಒಂದು ವಿಚಾರದ ಮೇಲೆ ನಾನು ಆಗುಂಬೆ ರೂಟ್ನ ತೊಗೋತಾ ಇದ್ದೀನಿ. ಸೊ
ಟೈಮ್ ಈಸ್ 7:30 ಆ್ಯಂಡ್ ವೆದರ್ ಈಸ್ ಆಗಲೇ ಬಿಸಿಲು ಬಂದುಬಿಟ್ಟಿದೆ. ತುಂಬಾ ಬೇಗನೆ ಬೆಳಕಾಗ್ಬಿಡುತ್ತೆ ಇವಾಗ ಈ ನವಂಬರ್ ಮಂತಲ್ಲಿ. ಬಟ್ ಅಷ್ಟೊಂದು ಚಳಿನೂ ಇಲ್ಲ, ಬಿಸಿಲು ಇಲ್ಲ. ಇವಾಗ ಬಿಸಿಲು ಬರ್ತಾ ಇದೆ. ಸೊ ದ ವೆದರ್ ಈಸ್ ರಿಯಲಿ ಗುಡ್. ಸೊ ನ್ಯಾಷನಲ್ ಹೈವೇ ಬಿಟ್ಟು ಸ್ಟೇಟ್ ಹೈವೇಗೆ ಇಳಿದಾಗಿದೆ. ಸೊ ಇನ್ನೊಂದು ಐ ಥಿಂಕ್ 17-18 ಕಿಲೋಮೀಟರ್ಸ್ ಹಾನಗಲ್. ಸೊ ರೋಡ್ ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಾನು ಕಾರಲ್ಲಿ ಬಂದಿದ್ದೆ, ಸೊ ನೆನಪಿತ್ತು. ಆ್ಯಂಡ್ ಆ್ಯಕ್ಚುಲಿ ದಿಸ್ ಈಸ್ ಮೈ ಬರ್ತ್ ಪ್ಲೇಸ್. ಆ್ಯಕ್ಚುಲ್ ನಂದು ನೇಟಿವ್ ಬಂದು ಹಾನಗಲ್ಲು. ಸೊ ಹಾನಗಲ್ಲು ನಾನು ಹುಟ್ಟಿ ಬೆಳೆದಿರೋ ಅಂಥ ಊರು. ಸೊ ತುಂಬಾ ಮೆಮರೀಸ್ ಇದೆ ಈ ರೋಡಲ್ಲಿ, ಆ ಊರಲ್ಲಿ. ಸಮಯ 8:17. ಅಯ್ಯೋ ಎಂಥ ದೊಡ್ಡ ಹಂಪು ಗುರು ಇದು. ನಮ್ಮ ಉತ್ತರ ಕರ್ನಾಟಕ ಟ್ರ್ಯಾಕ್ಟರ್ಸ್ ಇವೆಲ್ಲ. ಲೇ ಎಲ್ಲಿ ಬರ್ತಿಲ್ಲೇ? ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು, ನಿನ್ನ ಅಂದ ಹೊಗಳಲು ಪದ ಕುಂಜ ಸಾಲದು. ಬೆಳಕು ದ ರೋಡ್ಸ್ ಆರ್ ಆಸಮ್. ಈ ಹಾನಗಲ್ಲು ಯಾವ ಥರ ಅಂತಂದರೆ, ಈ ಎಕ್ಸಾಕ್ಟ್ಲಿ ಈ ಬಯಲುಸೀಮೆ ಮತ್ತು ಏನು ಹೇಳ್ತೀವಿ ಮಲೆನಾಡು ಮಧ್ಯ ಇರುವಂಥ ಎಕ್ಸಾಕ್ಟ್ಲಿ ಬಾರ್ಡ್ರ್ ಲೈನಲ್ಲಿರೋಂಥ ಊರು. ಸೊ ಹೀಗಾಗಿ ಈ ಕಡೆ ಬಯಲುಸೀಮೆನೂ ನೋಡೋಕೆ ಸಿಗುತ್ತೆ, ಈ ಕಡೆ ಮಲೆನಾಡು ನೋಡೋಕೆ ಸಿಗುತ್ತೆ, ಅದರ ಗ್ರೀನರಿ ಕೂಡ ನೋಡೋಕೆ ಸಿಗುತ್ತೆ. ಸೊ ಒಳ್ಳೆ ಊರು. ಬಟ್ ಹೋಗ್ಲಿ ಬಿಡಿ, ಮಾತಾಡಬಾರ್ದು ಅದರ ಬಗ್ಗೆ ಎಲ್ಲ. ಸೊ ಲೆಟ್ಸ್ ಎಂಜಾಯ್ ದಿಸ್ ರೈಡ್, ಸಿ ದ ವ್ಯೂಸ್. ಈ ಥರ ಸಿಂಗಲ್ ಲೇನ್ ಕಂಟ್ರಿ ಸೈಡು ಸ್ಟೇಟ್ ಹೈವೇಗಳು ಓಡ್ಸೋಕ್ಕೇನೋ ಮಜಾ. ಸ್ವಲ್ಪ ರಿಸ್ಕಿನೂ ಕೂಡ, ಬಟ್ ರಿಸ್ಕ್ ಹೇ ತೋ ಇಸ್ಕ್ ಹೇ. ಈ ಥರ ರಿಸ್ಕ್ಗಳಿರುತ್ತೆ. ಯಾವಾಗ ಎಲ್ಲಿ ರೋಡೇ ಇರಲ್ಲ ಗೊತ್ತಾಗಲ್ಲ. ಈ ಇಲ್ಲೊಂದೆರಡು ಕರ್ವ್ಸ್ ಇದೆ, ಆ ಕರ್ವ್ಸ್ ನನ್ನ ಫೇವ್ರೇಟು. ಬಟ್ ಈ ಟಾಪ್ ಬಾಕ್ಸ್ ಹಾಕೊಂಡೆಲ್ಲ ಈ ಗಾಡಿಲೆಲ್ಲ ಕರ್ವ್ ಹೊಡೆಯೋಕ್ಕಲ್ಲ ಗುರು. ಅದಕ್ಕೆ ಏನಿದ್ರು ಒಳ್ಳೆ ಸ್ಪೋರ್ಟ್ಸ್ ಗಾಡಿ ಇರಬೇಕು, ಮಜಾ ಬರುತ್ತೆ ಅವಾಗ ಓಡ್ಸೋಕ್ಕೆ. ಇದನ್ನು ಬಲ್ಸ್ಕೊಂಡ್ರೆ ನಾನೇ ಮಲ್ಕೊಂಬಿಡ್ತೀನಿ, ಅಷ್ಟು ವೆಯ್ಟ್ ಜಾಸ್ತಿ ಇದೆ ಹಿಂದೆ. ಏನೇನೆಲ್ಲ ಚೇಂಜ್ ಆಗಿಬಿಟ್ಟಿದೆ, ಎಷ್ಟು ಬೆಳೆದ್ಬಿಟ್ಟಿದೆ ಊರು. ಇದೆಲ್ಲ ಏನೂ ಇದ್ದಿದ್ದಿಲ್ಲ ಅವಾಗ. ಇದು ಏನಿದೆ, ಈ ಬೋರ್ಡ್ ಕಾಣ್ತಿದೆಯಲ್ಲ, ಈ ಬೋರ್ಡು, ಈ ಕ್ರಾಸೇ ಆಲ್ಮೋಸ್ಟ್ ಎಂಡು. ಇದೇ ಒಂಥರ ಔಟ್ಸ್ಕರ್ಟು ಫುಲ್. ಅವಾಗ ಒಂದು ನರಿನೂ ಇರ್ತಿರ್ಲಿಲ್ಲ. ಬ್ಯಾಕಿನ್ ನಾವೆಲ್ಲ ಚಿಕ್ಕ ಹುಡುಗರು ಇರಬೇಕಾದ್ರೆ ಈ ಪೆಟ್ರೋಲ್ ಪಂಪೇ ಊರು ಆಚೆ ಇದೆ ಪೆಟ್ರೋಲ್ ಪಂಪು. ಇದು ನಮ್ಮ ಹೊಸ ಬಸ್ ಸ್ಟ್ಯಾಂಡು. ಈ ದೇವಸ್ಥಾನಕ್ಕೆ ಬರ್ತಿದ್ವಿ ಎಲ್ಲ, ಗಣೇಶ ದೇವಸ್ಥಾನ. ಆದಮೇಲೆ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಥಿಯೇಟ್ರ್ ಇದೆ, ನಮ್ಮ ಥಿಯೇಟ್ರ್ ಇತ್ತು. ಇವಾಗ ಇದೆಯಾ ಬಂದಾಗಿದೆ ಗೊತ್ತಿಲ್ಲ, ಮತ್ತೆ ಬಂದಾಗಿತ್ತು. ಇದೆಯಾ ಭಾಗೀರಥಿ ಥಿಯೇಟ್ರು. ಆಮೇಲೆ ಇನ್ನೊಂದು ಥಿಯೇಟ್ರ್ ಇತ್ತು ರಂಜಿನಿ ಅಂತ, ಅದು ಮುಚ್ಕೊಂಡು ಹೋಯ್ತು. ಅದೇ ಬಿಲ್ಡಿಂಗ್ ನಾಮಿನೇಷನ್ ಕೂಡ ಇಲ್ಲ ಅಲ್ಲಿ, ಅದಕ್ಕೆಲ್ಲ ಬೀಳಿಸ್ಬಿಟ್ಟಿದ್ದಾರೆ. ರೋಡೇನೋ ಬೇಜಾನ್ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ, ಎಲ್ಲ ಫುಲ್ ಎಲ್ಲ ಹಿಡ್ದು ಹೋಗೈತಿ ರೋಡು. ಏನಂತಾರ ಖುಷಿ. ಇದಿಷ್ಟು ಫುಲ್ ಕ್ಲೋಸ್ ಆಗಿಬಿಟ್ಟಿದೆ. ಇದೆಲ್ಲ ಫುಲ್ ಗ್ರೌಂಡ್ ಕಾಣ್ತಾ ಇತ್ತು ಹಿಂದೆ. ದೊಡ್ಡ ಗ್ರೌಂಡ್ ಇದೆ, ಒಂದು ಕೆರೆ ಇದೆ ಆ ಕೆರೆ ಗ್ರೌಂಡ್ ಇದೆ ಇಲ್ಲಿ. ಅದು ಕಾಣ್ತಾನೂ ಇಲ್ಲ ಇವಾಗ. ಅಷ್ಟು ಕಂಟಿನ್ಯೂಸ್ ಅಂಗಡಿ ಎಲ್ಲ ಬೆಳೆಸ್ಬಿಟ್ಟಿದ್ದಾರೆ. ನಮ್ಮ ರಂಜಿನಿ ಟಾಕೀಸ್
ಅದು ಈ ಥಿಯೇಟ್ರಲ್ಲಿ ನಾನು ಒಂದು 400-500 ಮೂವಿ ಆದರೂ ನೋಡಿದ್ದೀನಿ ಅಂತ ಇದೆಯಾ ಬಿಲ್ಡಿಂಗ್ ಅದಿನ್ನು ಅಟ್ಲೀಸ್ಟ್ ಒಂದು 400-500 ಮೂವೀಸ್ ಆದರೂ ನಾನು ನೋಡಿದ್ದೀನಿ ಆ ಥಿಯೇಟ್ರಲ್ಲಿ ನಾನು ಯಾವ್ದಾದ್ರು ಹೊಸ ಮೂವಿ ಅಲ್ಲ ಈ ಮಿಥುನ್ ಚಕ್ರವರ್ತಿ ಈ ಅಮಿತಾಬ್ ಬಚ್ಚನ್ ಮೂವಿಗಳನ್ನ ನಾನು ಥಿಯೇಟ್ರಲ್ಲಿ ನೋಡಿದ್ದೀನಿ ಆ ರೇಂಜಿಗೆ ಸೊ ಐ ಆಮ್ ಗೆಟಿಂಗ್ ಓಲ್ಡ್ ಗುರು ಹೆಂಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಿಲ್ಲ. ನಾನು ಹೇಳ್ತಿರೋ ಕತೆ ಅಟ್ಲೀಸ್ಟ್ ಏನಿಲ್ಲ ಒಂದು 25 ವರ್ಷದ ಹಿಂದಿನ ಕತೆ. ರೋಡ್ ತುಂಬಾ ಚೆನ್ನಾಗಿ ಮಾಡಿಬಿಡ್ಯಾರ. ಆಮೇಲೆ ಲವ್, ಯಾಕಂದರೆ ಇದು ಆ್ಯಕ್ಚುಲಿ ಇವಾಗ ಚಿಕ್ಕಮಂಗ್ಳೂರು ಹುಬ್ಳಿ ಚಿಕ್ಕಮಂಗ್ಳೂರು ಏನಿದೆ ಆ ಹೈವೇ ಅಂಡ್ರ್ ಬರುತ್ತೆ, ಆ ಸ್ಟೇಟ್ ಹೈವೇ ಅಂಡ್ರ್ ಬರುತ್ತೆ. ಹೀಗಾಗಿ ರೋಡ್ ತುಂಬಾ ಚೆನ್ನಾಗಿದೆ. ಇಲ್ಲಾಂದರೆ ಮೊದಲು ಕೆಟ್ಟು ಖರಾಬಾಗಿತ್ತು ಇದು. ಒಂದು ಟೀ ಬ್ರೇಕ್ ತೊಗೊಂಡಿದ್ದಾಯಿತು. ಸಮಯ 9 ಗಂಟೆ 9 ನಿಮಿಷ. ಇಲ್ಲೇ ಒಂದು 10-15 ನಿಮಿಷ ಹೋಯಿತು ಅತ್ಲಾಗೆ. ಸೊ ಟೋಟಲ್ಲು ಕವರಬಲ್ 339 ಕಿಲೋಮೀಟರ್ಸ್ ಟು ಗೋ, 6 hours 57 minutes, ETA 4:07 PM, ಕುಕ್ಕೆ ಸುಬ್ರಹ್ಮಣ್ಯ. ಬಟ್ ಇನ್ನೂ ಜಾಸ್ತಿನೇ ಆಗುತ್ತೆ ಅನ್ಕೋತೀನಿ, ಯಾಕಂದರೆ ವೀಡಿಯೋ ಮಾಡಿಕೊಂಡು ಹೋಗಿ ಇಟ್ಸ್ ಗೋನಾ ಟೇಕ್ ಹೆಲ್ ಲಾಟ್ ಆಫ್ ಟೈಮ್. ಅಂದರೆ ಆಗುಂಬೆಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಐ ವಿಲ್ ಟ್ರೈ ಟು ಶೋ ಯು ಗೈಸ್. ಸಮಯ 10 ಗಂಟೆ 6 ನಿಮಿಷಗಳು. ಆಲ್ಮೋಸ್ಟ್ ಐ ಥಿಂಕ್ ತೀರ್ಥಹಳ್ಳಿ ಹತ್ತತ್ರ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು. ತೀರ್ಥಹಳ್ಳಿ ಇಲ್ಲ, ಇದು ಯಾವುದೋ ಪುಟ್ಟ ಕ್ರಾಸ್ ಅಂತ. ಕಪ್ಪನಹಳ್ಳಿ ಯಾವ್ದು ಗುರು ಇವೆಲ್ಲ, ಯಾವುದು ಗೊತ್ತಿಲ್ಲ ನನಗೆ. ಇಲ್ಲಿ ಒಂದು ಯಾವುದಾದ್ರೂ ಬ್ಯೂಟಿಫುಲ್ ಲೇಕ್. ದಿಸ್ ಸ್ಟ್ರೆಚ್ ತುಂಬ ಚೆನ್ನಾಗಿದೆ. ಈ ಫ್ರೇಮ್ ಸಗದಾಗ ಕಾಣ್ತಿದೆ ಅಲ್ಲ, ಸೂಪರ್. ಇಲ್ಲೆಲ್ಲಾದರೂ ಒಂದು ಸ್ಟಾಪ್ ತೊಗೊಳ್ಳೋಣ, ನೇಚರ್ ಕಾಲ್ ಅಟೆಂಡ್ ಆಗಬೇಕು ಒಂದು, ಆ್ಯಂಡ್ ಸ್ವಲ್ಪ ಲೆಟ್ಸ್ ಗೆಟ್ ಹೈಡ್ರೇಟೆಡ್, ನೀರು ಕುಡಿಯೋಣ. ಆ್ಯಕ್ಚುಲಿ ನಾನು ತಿಂಡಿ ಮನೆಯಲ್ಲೇ ಮಾಡ್ಕೊಂಬಂದ್ಬಿಟ್ಟೆ, ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ಲೇಟ್ ಆಗಿದ್ದಂದು. ಇಲ್ಲಾಂದರೆ ಇನ್ನೂ ಬೇಗನೆ ಹೊರಟಿರ್ತಿದ್ದೆ. ಬಟ್ ಸಾಕಾಗಿದೆ ಕಂಟ್ರಿ ಸೈಡ್ ರೋಡ್. ವಾಟ್ ದ ಹೆಕ್, ದಿಸ್ ಇಸ್ ಬ್ಯೂಟಿ ಗುರು, ದಿಸ್ ಇಸ್ ಬ್ಯೂಟಿ. ಮಜಾ ಬಂತು ಗುರು. ಲೇ ಲದಾಖ್ ಹೋಗೋಕ್ಕಿಂತ ಲೇ ಲದಾಖ್ ಹೋಗೋದೇ ಬೇಡ ಗುರು, ಇಲ್ಲೇ ರಿವರ್ ಕ್ರಾಸಿಂಗ್ ಆಗೋಯ್ತು. ಹೋಗಿ ಫೋಟೋ ತಗೊಂಬರೋಣ. ರೋಡ್ ಚಿಕ್ಕದಿದೆ ಇಲ್ಲಿ ನಿಲ್ಸೋಣ ಅಂದರೆ. ಬಟ್ ಅನ್ಎಕ್ಸ್ಪೆಕ್ಟೆಡ್, ಇಟ್ ವಾಸ್ ಲೈಕ್ ಫಾಕಿಂಗ್ ಅನ್ಎಕ್ಸ್ಪೆಕ್ಟೆಡ್. ನಿಲ್ಸೋಣ ಇಲ್ಲಿ ಸೈಡಲ್ಲಿ. ಅನ್ಎಕ್ಸ್ಪೆಕ್ಟೆಡ್. ನಾವು ಒಂದು ಅಂದ್ಕೊಳ್ಳೋದೊಂದು ಆಗೋದೊಂದು ಅಂತ ಕೇಳಿದ್ದೀರಲ್ಲ, ಸೊ ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಇಟ್ ಇಸ್. ನಾನು ಮ್ಯಾಪ್ ತೋರಿಸೋ ಸುಮ್ಮನೆ ಶಾರ್ಟ್ಕಟ್ ಅಂತೇಳಿ ನಾನು ಬಂದೆ ಈ ಕಡೆ ಒಳಗಡೆ. ಆ್ಯಂಡ್ ನೋಡಿದ್ರೆ ಇಲ್ಲಿ ಲೇ ಲದಾಖ್ ಹೋಗೋದೇ ಬೇಡ, ಇಲ್ಲೇ ಲೇಕ್ ಕ್ರಾಸಿಂಗ್ ಆಗೋಯ್ತು ನಮ್ಮದು. ಬಟ್ ಇಟ್ ವಾಸ್ ಗುಡ್, ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಅಲ್ಲಿ ಆ ಕಡೆ ಕಾಣ್ತಾ ಇದೆ ನಾನು ಬಂದಿದ್ದ ಪ್ಲೇಸು. ಸೊ ಅಲ್ಲಿ ಬಂದು ಸರೌಂಡಿಂಗ್ ತುಂಬಾ ಚೆನ್ನಾಗಿತ್ತು. ಸೊ ಹೀಗಾಗಿ ಐ ಥಾಟ್ ಇಲ್ಲೇ ಒಂದು ಬ್ರೇಕ್ ತೊಗೊಳ್ಳೋಣ. ಸೊ ನೇಚರ್ಸ್ ಕಾಲ್ ಕೂಡ ಆಯಿತು.
ನೆರಳಿತ್ತು. ಆ್ಯಂಡ್ ಈ ಸೈಡ್ ಒಂದು ಪಕ್ಕದಲ್ಲಿ ಅಡಿಕೆ ತೋಟ, ಒಂದು ಪಕ್ಕದಲ್ಲಿ ಕೆರೆ ಅಕ್ಕಪಕ್ಕ ಅಗೇನ್ ಅಡಿಕೆ ತೋಟ. ಸೊ ದ ವ್ಯೂ ಇಸ್ ಅನ್ಮ್ಯಾಚಬಲ್. The view, guys, see the view. It's awesome. And here is our bike. So ಏನಂತೀರಾ, ಹೇಗಿದೆ? ಹೌಸ್ ದ ಲೊಕೇಶನ್? ಹೋಪ್ ಯು ಲೈಕ್ ಇಟ್. ನಾನು ಮ್ಯಾಪಲ್ಲಿ ಪಿನ್ ಮಾಡಿಬಿಟ್ಟು ಇದನ್ನು ಟ್ರೈ ಮಾಡ್ತೀನಿ ಕೋಆರ್ಡಿನೇಟ್ಸ್ ಕೊಡೋಕ್ಕೆ, ಲೊಕೇಶನ್ನು ಕೊಡೋಕ್ಕೆ. ಓಕೆ, ಸೊ ಇಫ್ ಯು ವಾಂಟ್ ದಿಸ್ ಪ್ಲೇಸ್, ನೀವು ಯಾವಾದರೂ ಈ ಕಡೆ ರೂಟಲ್ಲಿ ಬಂದರೆ ದೆನ್ ಯು ಕ್ಯಾನ್ ಚೆಕ್ ಇಟ್ ಔಟ್.